ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ನೆನೆಯೊಳಗಣ ಪರಿಮಳದಂತಿದ್ದಿತ್ತು. ಕೋಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತ್ತು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರೀತಿಯ ಕೇಳುಗರಿಗೆಲ್ಲರಿಗೂ ನಿಮ್ಮೆಲ್ಲರ ಬಸವ ಸಮಿತಿ ಪ್ರಸ್ತುತಪಡಿಸುವ ಪ್ರತಿ ಸೋಮವಾರದ ವಿಶೇಷ ಸರಣಿಯಾದ ವಚನಾನುಭಾವದ ಇಂದಿನ ಸಂಚಿಕೆಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ. ಬನ್ನಿ, ಇಂದಿನ ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಆರಂಭಿಸೋಣ. ಶರಣರ ದೈವಿ ಸಾಕ್ಷಾತ್ಕಾರವು ಒಂದು ಭವ್ಯ ಅಂತರಂಗದ ಮಂದಿರವಿದ್ದಂತೆ. ಸಾಧಕನು ಅದರ ಗರ್ಭಗುಡಿ ತಲುಪಲು ಷಟ್ಸ್ಥಳಗಳೆಂಬ 6 ಪವಿತ್ರ ಮೆಟ್ಟಿಲುಗಳನ್ನು ಏರಬೇಕು. ಈ ಪಯಣದ ಮೊದಲ ಹೆಜ್ಜೆಯೇ ಭಕ್ತಸ್ಥಳ, ಅಂದರೆ ನಮ್ಮ ಆಧ್ಯಾತ್ಮಿಕ ಬದುಕಿನ ಭದ್ರ ಬುನಾದಿ. ಇಂದು ನಾವು ಸವಿಯಲಿರುವ ವಚನವು ಇದೇ ಭಕ್ತಸ್ಥಳದ ಉಪವಿಭಾಗವಾದ ಪಿಂಡಸ್ಥಳಕ್ಕೆ ಸೇರಿದ್ದು. ಪಿಂಡ ಎಂದರೆ ನಮ್ಮ ಭೌತಿಕ ಶರೀರ ಮತ್ತು ಅಸ್ತಿತ್ವ. ನಮ್ಮ ಈ ದೇಹವೆಂಬ ಮಣ್ಣಿನ ಗಡಿಗೆಯೊಳಗೆ ಆ ಪರಮಾತ್ಮನು ಅವ್ಯಕ್ತವಾಗಿ ಹೇಗೆ ಅಡಗಿದ್ದಾನೆ ಎಂಬುದನ್ನು ಗುರು ಬಸವಣ್ಣನವರು ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಬಿಡಿಸಿಟ್ಟ ಆ ಅದ್ಭುತ ವಚನ ಇಲ್ಲಿದೆ ಕೇಳಿ. ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತು, ನೆನೆಯೊಳಗಣ ಪರಿಮಳದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತು. ಕೇಳಿದಿರಲ್ಲವೇ ಎಂಥ ಸರಳ ಮಧುರವಾದ ಪದಬಂಧ. ದೇವರಿದ್ದಾನೆ ಅನ್ನುತ್ತಿರಲ್ಲ, ಎಲ್ಲಿದ್ದಾನಾತ, ನಮಗೇಕೆ ಕಾಣಿಸುತ್ತಿಲ್ಲ ಎಂದು ಪ್ರಶ್ನಿಸುವ ಮನುಷ್ಯನ ಭೌತಿಕ ಕಣ್ಣುಗಳಿಗೆ ಕಿರುನಗೆ ಬೀರುತ್ತಲೇ ಗುರು ಬಸವಣ್ಣನವರು ಅದ್ಭುತವಾದ ನಿದರ್ಶನಗಳನ್ನು ಕೊಡುತ್ತಾರೆ. ಗಮನಿಸಿ. ಮೊದಲನೆಯ ಸಾಲು, ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚು. ತಂಪಾಗಿ ಶಾಂತವಾಗಿರುವ ನೀರಿನೊಳಗಿರುವ ಬೆಂಕಿಯನ್ನು ಬರೀ ಕಣ್ಣಿಂದ ನೋಡಲು ಸಾಧ್ಯವೇ? ಇಲ್ಲ. ಕಾಯುತ್ತಿರುವ ಬಿಸಿ ನೀರಿನೊಳಗೆ ಕೈ ಎದ್ದಿ ನೋಡಿದಾಗಲೇ ಆ ಕಿಚ್ಚಿನ ಅನುಭವ ಸ್ಪರ್ಶದಿಂದಷ್ಟೇ ಆಗುತ್ತದೆ. ಕಣ್ಣಿಗೆ ಅಗೋಚರವಾದರೂ ಅದು ನೀರಿನ ಪ್ರತಿ ಬಿಂದುವಿನಲ್ಲಿಯೂ ಬಚ್ಚಿಟ್ಟುಕೊಂಡಿದೆ. ಅದೇ ಬಯಕೆಯ ಕಿಚ್ಚು, ಅಂದರೆ ಸಮುದ್ರದೊಳಗಿನ ಬಾಡವಾಗ್ನಿ. ನೀರಿಗೆ ತನ್ನ ಗರ್ಭದಲ್ಲಿ ಕಿಚ್ಚನ್ನು ಇರಿಸಿಕೊಳ್ಳಲು ಹೇಗೆ ಸಾಧ್ಯವಿದೆಯೋ ಅಂತೆಯೇ ದೇವರು ಈ ವಿಶ್ವದಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ. ಎರಡನೆಯದ್ದು, ಸಸಿಯೊಳಗಣ ರಸದ ರುಚಿ. ಮನೆಯ ಅಂಗಳದ ಹಸಿರಾದ ಎಳೆ ಸಸಿಯನ್ನು ಕೊಯ್ದರೆ ಅದರೊಳಗೆ ಹಣ್ಣಿನ ಮಧುರವಾದ ರುಚಿ ಕಾಣುತ್ತದೆಯೇ? ಇಲ್ಲ, ಎಲೆ ಒಗರಾಗಿಯೇ ಇರುತ್ತದೆ. ಆದರೆ ಅದೇ ಗಿಡ ಹಣ್ಣಾದಾಗ ಸಿಹಿಯಾದ ರಸ ಒದಗುತ್ತದಲ್ಲವೇ? ಆ ರುಚಿ ಅದೇ ಸಸಿಯೊಳಗೆ, ಆ ಬೇರುಗಳ ಆಳದಲ್ಲಿ, ಎಲೆಗಳ ನರಗಳಲ್ಲಿ ಅಗೋಚರವಾಗಿ ಅವ್ಯಕ್ತವಾಗಿ ಮಲಗಿತ್ತು. ದೈವವೂ ಕೂಡ ಆ ರುಚಿಯಂತೆ ನಿಮ್ಮೊಳಗೆ ಗುಪ್ತವಾಗಿದೆ. ಮೂರನೆಯ ಉಪಮೆ ಎಷ್ಟು ನಾಜೂಕಾಗಿದೆ ನೋಡಿ. ನೆನೆಯೊಳಗಣ ಪರಿಮಳ. ನೆನೆ ಅಂದರೆ ಅರಳುವ ಮುನ್ನ ಹೂವು ತನ್ನನ್ನು ತಾನು ಮುಚ್ಚಿಟ್ಟುಕೊಂಡಿರುವ ಪುಟ್ಟ ಮೊಗ್ಗು. ಒಂದು ಮೊಗ್ಗನ್ನು ಮೂಸಿ ನೋಡಿ, ಸುಗಂಧವಿಲ್ಲ. ಪರಿಮಳ ಎಲ್ಲಿ ಹೋಯಿತು? ಅದು ಅಲ್ಲಿಲ್ಲ ಅಂತಲ್ಲ, ಬದಲಿಗೆ ತಾನು ಹೂವಾಗಿ ಅರಳಿ ಜಗತ್ತಿಗೆ ಕಂಪನ್ನು ಸೂಸುವ ಸಕಾಲಕ್ಕಾಗಿ ಕಾಯುತ್ತಾ ಮೊಗ್ಗಿನ ಅಂತರಂಗದ ಆಳದಲ್ಲಿ ಅದು ವಿಶ್ರಮಿಸುತ್ತಿದೆ. ನಾಲ್ಕನೆಯ ಉಪಮೆಯಂತೂ ಒಂದು ಬೆರಗು ಹುಟ್ಟಿಸುವ ಮನಃಶಾಸ್ತ್ರ. ಕನ್ನೆಯ ಸ್ನೇಹದಂತಿದ್ದಿತು. ಸಣ್ಣ ವಯಸ್ಸಿನ ಮುಗ್ಧ ಹೆಣ್ಣು ಮಗುವಿಗೆ ಯೌವನದ ಪ್ರೇಮ, ವಾತ್ಸಲ್ಯಮಯಿ ತಾಯಂತನ ಅನುರಾಗಗಳ ಅರಿವಿರುವುದಿಲ್ಲ. ಆದರೆ ವಯಸ್ಸಿಗೆ ಬಂದ ನಂತರ ಒಬ್ಬ ಅಪ್ಪಟ ಪ್ರೇಮಿಯಾಗಿ, ವಾತ್ಸಲ್ಯಮಯಿ ತಾಯಿಯಾಗಿ ಆಕೆಯ ಹೃದಯದಿಂದ ಪ್ರೇಮವು ಉಕ್ಕಿ ಹರಿಯುತ್ತದಲ್ಲವೇ?
ಮುಗ್ಧ ಮಗುವಿನ ಅಂತರಂಗದಲ್ಲಿ ಅವ್ಯಕ್ತವಾಗಿ ಬೀಜರೂಪದಲ್ಲಿ ಮಲಗಿದ್ದ ಆ ಪ್ರೀತಿಯೇ ಮುಂದೆ ಕನ್ಯೆಯ ಸ್ನೇಹವಾಗಿ ಅಂದರೆ ಮಮಕಾರವಾಗಿ ಅಭಿವ್ಯಕ್ತಗೊಳ್ಳುತ್ತದೆ. ಮಿತ್ರರೇ, ನಮ್ಮ ವಿಚಾರ ಈಗ ದಟ್ಟವಾದ ಪ್ರಬುದ್ಧ ಹಂತಕ್ಕೆ ಜಾರುತ್ತಿದೆ. ಕಣ್ಣು ಮುಚ್ಚಿ ಒಮ್ಮೆ ಒಳಗೆ ತಿರುಗಿ. ನಾವು ದೇವರನ್ನು ಎಲ್ಲಿ ಹುಡುಕುತ್ತಿದ್ದೇವೆ? ಮಸೀದಿ, ಗುಡಿ, ತೀರ್ಥಕ್ಷೇತ್ರಗಳಲ್ಲಿ. ಭಗವಂತನೆಂಬುದು ಪ್ರತ್ಯಕ್ಷವಾಗಿ ನಿಂತು ವರ ಕೊಡುವ ಒಬ್ಬ ವ್ಯಕ್ತಿ ಎಂದು ಭಾವಿಸಿ ಆಚೆ ಈಚೆ ದಿಕ್ಕುಗೆಟ್ಟು ನೋಡುತ್ತಿದ್ದೇವೆ. ಆದರೆ ಇದು ಬೆಳಕನ್ನೇ ನೋಡಲಾಗದ ಕುರುಡನೊಬ್ಬ, ಸೂರ್ಯನಿಗೆ ಪ್ರಭೆ ಇಲ್ಲ, ಬೆಳಕು ಎಂಬುದು ಶುದ್ಧ ಸುಳ್ಳು ಎಂದಷ್ಟೇ ದೊಡ್ಡ ಮೂರ್ಖತನ. ಗುರು ಬಸವಣ್ಣನವರು ಹೇಳುತ್ತಿರುವುದು ಎಷ್ಟು ನಿಚ್ಚಳವಾಗಿದೆ ನೋಡಿ. ಪ್ರಿಯ ಕೇಳುಗರೆ, ದೇವರೆಂಬುದು ವ್ಯಕ್ತಿಯಲ್ಲ, ಅದು ಅಗಾಧವಾದ ಅಭಿವ್ಯಕ್ತಿ. ಭಗವಂತನು ನಿಮ್ಮದೇ ಉದಕದೊಳಗೆ ಬಚ್ಚಿಟ್ಟ ಬೆಂಕಿ. ನೀವೇ ಆ ಎಳೆ ಸಸಿ. ನಿಮ್ಮೊಳಗಿನ ಮಧುರ ರಸವೂ ಆತನೇ. ನೀವೇ ಅರಳುತ್ತಿರುವ ಮೊಗ್ಗು. ನಿಮ್ಮೊಳಗೆ ಸುಪ್ತವಾಗಿ ಮಲಗಿರುವ ಇಡೀ ಬ್ರಹ್ಮಾಂಡದ ಸುವಾಸನೆಯೇ ಆ ಕೂಡಲ ಸಂಗಮದೇವ. ದೇವರ ಇರವು ಇಂದ್ರಿಯಗಳ ಮಿತಿಗೆ ಸಿಗುವಂತಹದ್ದಲ್ಲ. ಕಲ್ಲಿನೊಳೆಲ್ಲೋ ಹುಡುಕುತ್ತಿರುವ ಆ ಪರಮಾತ್ಮನು ಮನುಷ್ಯನೆಂಬ ಪಿಂಡದ ಪ್ರತಿ ಕಣದಲ್ಲಿಯೂ ಸಚ್ಚಿತ್ ಆನಂದವಾಗಿ ಲೀನವಾಗಿದ್ದಾನೆ. ನಮ್ಮೆಲ್ಲರ ಅಸ್ತಿತ್ವದೊಳಗೆ ಮಲಗಿರುವ ಇನ್ನೂ ಅರಳದ ಆ ದೇವರನ್ನು ಕಂಡುಕೊಳ್ಳುವತ್ತ ಈ ಸೋಮವಾರ ನಮ್ಮ ಒಳಪ್ರಯಾಣವನ್ನು ಆರಂಭಿಸೋಣ. ಇಂದಿನ ಈ ವಚನಾನುಭಾವ ನಿಮ್ಮ ಅಂತರಂಗದ ಯಾವುದೋ ಒಂದು ಮೂಲೆಯಲ್ಲಿನ ಬಚ್ಚಿಟ್ಟ ಕಿಚ್ಚಿಗೆ ಸಣ್ಣದೊಂದು ಕಿಡಿಯಾದರೂ ತಾಕಿಸಿದೆ ಎಂಬ ನಂಬಿಕೆ ನನಗಿದೆ. ಆ ಮೊಗ್ಗಿನ ಪರಿಮಳ, ಈ ಪಿಂಡದಲ್ಲಿರುವ ಕೂಡಲ ಸಂಗಮ ದೇವನ ರುಚಿ ನಿಮ್ಮ ಅನುಭವಕ್ಕೆ ನಿಲುಕುವಂತಾಗಲಿ. ನಿಮ್ಮ ಅಂತರಂಗದ ನಿಶ್ಶಬ್ದದಲ್ಲಿ ಈ ಭಾವಗಳು ಸ್ವಲ್ಪ ಕಾಲ ಮಡುಗಟ್ಟಿ ಕೂರಲಿ. ಮತ್ತಷ್ಟು ಆತ್ಮಾವಲೋಕನದೊಂದಿಗೆ ವಚನಗಳ ಬೆಳಕಿನಲ್ಲಿ ನಮ್ಮ ಮತ್ತು ಕೂಡಲ ಸಂಗಮ ದೇವನ ನಡುವಿನ ಕೊಂಡನ್ನು ಹುಡುಕುತ್ತಾ ಮುಂದಿನ ಸೋಮವಾರ ವಚನಾನುಭಾವದ ಇನ್ನೊಂದು ತಂಗಾಳಿಯಂತಹ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಅಂತರಂಗದ ಯಾತ್ರೆ ನಿರಂತರವಾಗಿರಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.